ಇಳಕಲ್ ನಗರದಲ್ಲಿ ನಡೆದ ಜನಸ್ಪಂದನ ಸಮಾರಂಭ ಉದ್ಘಾಟಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ್. ಇಳಕಲ್ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಇಳಕಲ್ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಜಿಲ್ಲೆಯ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ವಿಜಯಾನಂದ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ವಿಧವಾ ವೇತನ, ವಿಕಲಚೇತನರು, ವೃದ್ಧರು ಹಾಗೂ ರೈತರಿಗೆ ಸಂಬಂಧಿಸಿದ ಹಲವಾರು ಅರ್ಜಿಗಳು ಬಂದಿದ್ದವು. ಬಂದ ಮನವಿಗಳಿಗೆ ಜಿಲ್ಲಾಧಿಕಾರಿಗಳು, ಶಾಸಕರು ಸಮಾಧಾನದಿಂದ ಉತ್ತರವನ್ನ ಸಂಬಂಧಪಟ್ಟ ಅಧಿಕಾರಿಗಳಿಂದ ಒದಗಿಸಿ ಸಮಸ್ಯೆ ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅವೆಲ್ಲರೂ ಒಂದು ವಾರದಲ್ಲಿ ಉತ್ತರವನ್ನು ಕೊಡೋದಷ್ಟೇ ಅಲ್ಲ, ಸಂದರ್ಭ ಬಂದರೆ ತಾವು ಸ್ಥಳೀಯ ಪರಿಶೀಲನೆಯನ್ನು ಮಾಡಿ ನಮ್ಮ ದಂಡಾಧಿಕಾರಿಗಳಾಗಿರ್ಬೋದು, ಯಾಕಂದ್ರೆ ಕೆಲವು ಬಹಳ ಮುಖ್ಯವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ವಿಷಯಗಳು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ನಾವೆಲ್ಲರೂ ಸ್ಥಳ ಪರಿಶೀಲನೆ ಮಾಡಿ ಅವು ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ತಮ್ಮ ಪರವಾಗಿ ನಾನು ನಮ್ಮ ಆಡಳಿತ ವರ್ಗದವರಿಗೆ ಕೂಡ ನಾನು ಸೂಚನೆಯನ್ನು ಕೊಡ್ತಾ, ಇವತ್ತೇನು ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಈ ಒಂದು ಜನಸ್ಪಂದನ ಕಾರ್ಯಕ್ರಮ ಬಹುತೇಕ ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಾವು ಯಾರು ಇವತ್ತು ಮನವಿಯನ್ನು ಇಲ್ಲಿ ಕೊಟ್ಟಿದ್ದೀರಿ ಅವು ಎಲ್ಲವೂ ಕೂಡ ಸರ್ಕಾರಕ್ಕೆ ಕೂಡ ಗಮನಕ್ಕೆ ಹೋಗುತ್ತಿದೆ. ಇದು ಜಿಲ್ಲಾಡಳಿತ, ತಾಲೂಕು ಆಡಳಿತದಷ್ಟೇ ಅಲ್ಲ, ಸರ್ಕಾರ ಕೂಡ ಇಷ್ಟು ಜನ ಸೇರಿದ್ರು, ಇಷ್ಟು ಆಹ್ವಾನಗಳು ಬಂದರು ಅನ್ನೋದು ಕೂಡ ಅಂಕೆ ಸಂಖ್ಯೆ ಕೂಡ ಸರ್ಕಾರ ಗಮನಕ್ಕೆ ಹೋಗುತ್ತೆ. ಅದಕ್ಕೆ ಇದು ಒಳಗೆ ನಾವು ಮನವಿ ಮಾಡ್ಕೊಂಡಿದ್ವಿ, ಆರೈಕೆದಾರರಿಗೆ ಒಂದು ಗೌರವಧನ ಕೊಟ್ಟಿರ್ತೇವೆ. ನಿನ್ನೆ ತಾನೇ ಸರ್ಕಾರ ಆದೇಶ ಬಂದೈತೆ, ನಿನ್ನ ರಾತ್ರಿ 10 ಗಂಟೆಗೆ ನಿಲ್ಲಿಸತೈತೆ. ಅದಕ್ಕೆ ಇವತ್ತೆಲ್ಲ ಪೇರೆಂಟ್ಸ್ಗೆ AKC ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ ಅಂತೇಳಿ ಕರ್ಕೊಂಡ್ಬಂದ್ವಿ. ಅದಕ್ಕೆ ನಾವೊಂದು 5 ಸಾಲ ತೊಗೊಂಡಿವಿ. ತಮಗೆಲ್ಲರಿಗೂ ಸನ್ಮಾನ ಮಾಡ್ತೀವಿ. ದಯಮಾಡಿ ಪಾಲಕರು ಭಾಳ ಖುಷಿ ಆಗ್ಯಾರ. ಯಾಕಂದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂದ್ರಪ್ಪ ಅಷ್ಟು ಕಷ್ಟಪಡ್ತಾರೆ. ಅದ್ರ ಜೊತೆಗೆ ಒಂದು 5 ಮನವಿ ಅದಾವ. ನಮ್ಮದು ಆಶಾದೀಪ ಸಂಸ್ಥೆ ಜಾಗದ್ದು ಮತ್ತು ನಗರಸಭೆ ಒಳಗೆ ಫಂಡ್ ಖರ್ಚಾಗ್ತಕ್ಕಂಥದ್ದು, ಗುರುಗುದ್ದು ಮತ್ತು ಒಂದು 5 ಪರ್ಟಿಕ್ಯುಲರ್ ಆಗಿ ಯಾವ ಕೆಲಸ ಆಗಿಲ್ಲ ಅವು ಬರ್ತಿದ್ದೀವಿ ಸರ್ ಈ ಮನವಿಯಲ್ಲಿ. ಅದನ್ನು ದಯಮಾಡಿ ಈಡೇರಿಸ್ಕೊಡ್ಬೇಕಂತ ಕೇಳ್ಕೊಳ್ತೀವಿ ಸರ್. ಒಂದು ಮನವಿ ಸನ್ಮಾನ ಮಾಡ್ತೀವಿ ಸರ್ ದಯಮಾಡಿ.